ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ 2026ರಲ್ಲಿ ಬರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅದೇ ರೀತಿಯಲ್ಲಿ 2026ರಲ್ಲಿ ನಡೀತಕ್ಕಂಥ ಒಂದು SSC GD ಪರೀಕ್ಷೆಗಳಿಗೆ GK ತರಗತಿಗಳನ್ನ ಈಗ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಬರುತ್ತೆ, ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ತಾ ಹೋಗಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ. ನೋಡಿ, ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ: ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸಾಮಾನ್ಯವಾಗಿ ವಾಸ್ತುಶಿಲ್ಪದ ನೋಬೆಲ್ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡಿ: ಪ್ರಿಟ್ಜರ್ ಪ್ರಶಸ್ತಿ, ಅಬೆಲ್ ಪ್ರಶಸ್ತಿ, ಫೀಲ್ಡ್ಸ್ ಮೆಡಲ್ ಪ್ರಶಸ್ತಿ ಮತ್ತು ಸ್ಪಿರ್ಲಿಂಗ್ ಪ್ರಶಸ್ತಿ ಅಂತ 4 ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿ. ಈಗ ಪ್ರಿಟ್ಜ್ಗರ್ ಪ್ರಶಸ್ತಿ, ಅಬೆಲ್ ಪ್ರಶಸ್ತಿ, ಫೀಲ್ಡ್ಸ್ ಪ್ರಶಸ್ತಿ ಮತ್ತು ಸ್ಟಿರ್ಲಿಂಗ್ ಪ್ರಶಸ್ತಿ ಅಂತ ಇದೆ. ಇದಕ್ಕೆ ಡೈರೆಕ್ಟಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಪ್ರಿಟ್ಜರ್ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ನಾವು ಕೊಡ್ತಾ ಹೋಗ್ತೇವೆ. ಇದನ್ನು ವಾಸ್ತುಶಿಲ್ಪದ ನೋಬೆಲ್ ಅಂತ ನಾವು ಇದನ್ನು ಕರಿತೇವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಪ್ರಿಟ್ಜರ್ ಪ್ರಶಸ್ತಿ ಆಗಿದೆ. ಅದೇ ರೀತಿ ನೋಡಿ, ಎರಡನೇ ಪ್ರಶ್ನೆ ಇಲ್ಲಿ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ನೋಡಬಹುದು. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ರಾಮನ್ ಮ್ಯಾಗಸೆ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ನೋಡಬಹುದು. ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಅಂತ ಪ್ರಶ್ನೆ ಹೇಳಿದರೆ ಮದರ್ ತೆರೇಸಾ, ವಿನೋಬಾ ಭಾವೆ, ಅರವಿಂದ್ ಕೇಜ್ರಿವಾಲ್ ಮತ್ತು ಇಲ್ಲಿ ಸತ್ಯಜಿತ್ ರಾಯ್ ಅಂತ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಈಗ ಕಮೆಂಟ್ ಮಾಡ್ಕೊಳ್ತಾ ಹೋಗಿ. ನೋಡಿ, ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಪಡೆದಂಥ ಒಂದು ಮೊದಲ ಭಾರತೀಯ ಯಾರು ಅಂತ ಕೇಳಿಬಿಟ್ಟಿದ್ದಾರೆ. ಇಂಗ್ಲೀಷ್ನಲ್ಲಿ ನೋಡಬಹುದು, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ರಾಮನ್ ಮ್ಯಾಗಸೆ ಅವಾರ್ಡ್ ಅಂತ. ಮದರ್ ತೆರೇಸಾ, ವಿನೋಬಾ ಭಾವೆ, ಅರವಿಂದ್ ಕೇಜ್ರಿವಾಲ್ ಮತ್ತು ಸತ್ಯಜಿತ್ ರಾಯ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ವಿನೋಬಾ ಭಾವೆ ಅವರು ಈ ಒಂದು ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿರ್ತಾರೆ. ಆಪ್ಷನ್ ಇಲ್ಲಿ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ, ಮೂರನೇ ಪ್ರಶ್ನೆ: ಅಬೆಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ ನೀಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂಗ್ಲೀಷ್ನಲ್ಲಿ ನೋಡ್ಬೋದು. ದ ಅಬೆಲ್ ಪ್ರೈಸ್ ಇಸ್ ಅವಾರ್ಡೆಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ವಿಚ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ಲಿಟ್ರೇಚರ್, ಮ್ಯಾಥಮೆಟಿಕ್ಸ್, ಪೀಸ್ ಮತ್ತು ಬಯೋಲಜಿ ಅಂತ ಕೊಟ್ಟಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟು. ಅಬೆಲ್ ಪ್ರಶಸ್ತಿಯನ್ನು ಯಾವ ಒಂದು ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಕೊಡ್ತಾರೆ ಅಂತ ಹೇಳಿ ಪ್ರಶ್ನೆ. ಸಾಹಿತ್ಯ, ಗಣಿತ, ಶಾಂತಿ ಮತ್ತು ಜೀವಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಅಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಗಣಿತಶಾಸ್ತ್ರದಲ್ಲಿ ಅಥವಾ ಗಣಿತದಲ್ಲಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆ ಮಾಡಿದವರಿಗೆ ಕೊಡಲಾಗ್ತಾ ಹೋಗ್ತದೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ನೋಡಿ ವಿದ್ಯಾರ್ಥಿಗಳೇ, ನಿಮಗೇನಾದರೂ ಇದೇ ರೀತಿ ನಿಮಗೆ GK ತರಗತಿಗಳು ಬೇಕು ಅಂತ ಅಂದರೆ ನಿಮಗೇನಾದರೂ ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಭಾರತದ ಪ್ರಾಚೀನ ಇತಿಹಾಸದ ಬಗ್ಗೆ 100ಕ್ಕೂ ಅಧಿಕ ಪ್ರಶ್ನೆಗಳು ಬೇಕು ಅಂತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 89 ರೂಪಾಯಿಗಳನ್ನು ಸೆಂಡ್ ಮಾಡಿ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ಸೆಂಡ್ ಮಾಡಿದರೆ ನಿಮಗೆ ಈ ಒಂದು PDF ಸಂಪೂರ್ಣವಾಗಿ ಸಿಗ್ತದೆ. ಅದೇ ರೀತಿ ನಿಮಗೇನಾದರೂ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೇನಾದರೂ ಮಾಹಿತಿಗಳು ಬೇಕು ಅಂತ ಅಂದರೆ ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ನ ಸಂಪೂರ್ಣ PDFಗಳಿಗಾಗಿ ಬರೀ 20 ರೂಪಾಯಿಗಳಲ್ಲಿ ಸಂಪೂರ್ಣ PDF ಅನ್ನು ಕೊಡ್ತಾ ಹೋಗ್ತಿದ್ದೇವೆ. udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಪೇಮೆಂಟ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಏನಪ್ಪ ಸಿಗುತ್ತೆ ಅಂತ ಅಂದರೆ ಪ್ರಚಲಿತ ಘಟನೆಗಳ PDF ಸಿಗ್ತಾ ಹೋಗ್ತದೆ. ಫೋನ್ಪೇ ಸ್ಕ್ಯಾನರನ್ನು ಇತ್ತೀಚೆಗೆ ರೈಟ್ ಸೈಡಲ್ಲಿ ಕೊಟ್ಟಿದ್ದೇನೆ. ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಡೈರೆಕ್ಟಾಗಿ ಫೋನ್ಪೇ ಆ್ಯಪ್ಗೆ ಹೋಗಿ ಅಪ್ಲೋಡ್ ಮಾಡಿದರೆ ಡೈರೆಕ್ಟಾಗಿ ನೀವು ಪೇಮೆಂಟನ್ನು ಮಾಡೋದಕ್ಕೆ ಇದು ಬಿಡುತ್ತೆ. ಆ ರೀತಿ ಪೇಮೆಂಟನ್ನು ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ನಾವು ನಮ್ಮ ಒಂದು ತರಗತಿ ಕಡೆಗೆ ಬರೋಣ. ಅಬೆಲ್ ಪ್ರಶಸ್ತಿ ಈಗಾಗಲೇ ನಾನು ಹೇಳಿದೆ, ಇದನ್ನು ಗಣಿತ ಕ್ಷೇತ್ರಕ್ಕೆ ಅತ್ಯುತ್ತಮ ಕೊಡುಗೆಗಾಗಿ ಕೊಡ್ತಾ ಹೋಗ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ: ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿನ ಶ್ರೇಷ್ಠತೆಗಾಗಿ ನೀಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂಗ್ಲೀಷ್ನಲ್ಲಿ ನೋಡಿ, ದ ಜ್ಞಾನಪೀಠ ಅವಾರ್ಡ್ ಇಸ್ ಗಿವನ್ ಫಾರ್ ದ ಎಕ್ಸಲೆನ್ಸ್ ಇನ್ ವಿಚ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಪ್ರಶ್ನೆಗಳಿದ್ದಾವೆ. ಇಂಥ ಪ್ರಶ್ನೆಗಳು ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC GD ಎರಡರಲ್ಲೂ ಕೂಡ ಕೇಳ್ತಾ ಹೋಗ್ತಾರೆ. ಆಪ್ಷನ್ ಎ ಶಾಸ್ತ್ರೀಯ ನೃತ್ಯ, ಆಪ್ಷನ್ ಬಿ ಸಮಾಜ ಸೇವೆ, ಆಪ್ಷನ್ ಸಿ ಸಾಹಿತ್ಯ ಮತ್ತು ಆಪ್ಷನ್ ಡಿ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷ್ನಲ್ಲಿ ನೋಡ್ಬೋದು. ಕ್ಲಾಸಿಕಲ್ ಡ್ಯಾನ್ಸ್, ಸೋಷಿಯಲ್ ಸರ್ವಿಸ್, ಲಿಟ್ರೇಚರ್ ಮತ್ತು ಸೈನ್ಸ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಜ್ಞಾನಪೀಠ ಅವಾರ್ಡನ್ನು ಯಾವ ಕ್ಷೇತ್ರದಲ್ಲಿ ಕೊಡ್ತಾ ಹೋಗ್ತಾರೆ ಅಂತ ಅಂದರೆ ಲಿಟರೇಚರ್ ಕ್ಷೇತ್ರದಲ್ಲಿ. ತುಂಬ ಇಂಪಾರ್ಟೆಂಟ್ ನೋಡಿ. ಲಿಟರೇಚರ್ ಕ್ಷೇತ್ರದಲ್ಲಿ ನೀಡ್ತಾ ಹೋಗ್ತಾರೆ. ಇತ್ತೀಚೆಗೆ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಬಹುದು. ಆರ್ ವೈರಮುತ್ತು ಅವರು ಪಡೆದುಕೊಂಡಿದ್ದಾರೆ. ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು 22 ಭಾಷೆಗಳಲ್ಲಿ ಪ್ಲಸ್ ಇಂಗ್ಲೀಷ್ ಭಾಷೆ ಟೋಟಲ್ ಆಗಿ 23 ಭಾಷೆಗಳಲ್ಲಿ ಕೊಡ್ತಾ ಹೋಗ್ತಾರೆ. ಇದನ್ನು ಕೂಡ ಸ್ಟಾರ್ಟಿಂಗ್ ಪೋರ್ಷನ್ ಆಗಿ ನೆನಪಿಟ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಡೈರೆಕ್ಟಾಗಿ ಕೇಳುವಂಥ ಸಾಧ್ಯತೆಗಳು ತುಂಬ ಇರ್ತವೆ. ಅದೇ ರೀತಿ ನಾವು 5ನೇ ಪ್ರಶ್ನೆಗೆ ಬರೋದಾದರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಅಂತ. ಈ ಒಂದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿನ ಶ್ರೇಷ್ಠತೆಗಾಗಿ ನೀಡಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ನೋಡಿ, ಆಪ್ಷನ್ ಎ ಕ್ರೀಡೆ, ಆಪ್ಷನ್ ಬಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆಪ್ಷನ್ ಸಿ ಪತ್ರಿಕೋದ್ಯಮ, ಆಪ್ಷನ್ ಡಿ ಸಂಗೀತ ಅಂತ ಕೊಟ್ಟಿದ್ದಾರೆ.
ಇಂಗ್ಲೀಷ್ನಲ್ಲಿ ನೋಡ್ಬೋದು ದ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರೈಸ್ ಈಸ್ ಅವಾರ್ಡೆಡ್ ಫಾರ್ ದ ಎಕ್ಸಲೆನ್ಸ್ ಇನ್ ಅಂತ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜರ್ನಲಿಸಮ್ ಆ್ಯಂಡ್ ಮ್ಯೂಸಿಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಈಗ ನೋಡೋದಾದರೆ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಈ ಒಂದು ಕ್ಷೇತ್ರದಲ್ಲಿ ಶ್ರೇಷ್ಠತೆಗಾಗಿ ನೀಡಲಾಗ್ತದೆ. ಯಾವುದಪ್ಪ ಅಂತ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಒಂದು ಶ್ರೇಷ್ಠತೆಗಾಗಿ ಈ ಒಂದು ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ತುಂಬ ಇಂಪಾರ್ಟೆಂಟು, ಪ್ರಶ್ನೆ ಕೇಳಿದ್ದಾರೆ ಮತ್ತು ಪ್ರಶ್ನೆ ಕೇಳ್ತಾರೆ ಕೂಡ. ಮುಂದೆ ಬರ್ತಕ್ಕಂಥ ಪೊಲೀಸ್ ಮತ್ತು ಇಲ್ಲಿ SSC GD ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳು ಡೈರೆಕ್ಟ್ ಬರ್ತವೆ, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ನೋಡಿ 6ನೇ ಪ್ರಶ್ನೆ ನೋಡ್ಬೋದು, ಭಾರತದ ಅತ್ಯುನ್ನತ ಕ್ರೀಡಾ ಗೌರವ ಯಾವುದು ಅಂತ ಕೇಳಿದರೆ ಇಂಗ್ಲೀಷ್ನಲ್ಲಿ ನೋಡಿ ವಾಟ್ ಈಸ್ ದ ಹೈಯೆಸ್ಟ್ ಸ್ಪೋರ್ಟಿಂಗ್ ಹಾನರ್ ಆಫ್ ಇಂಡಿಯಾ ಅಂತ. ಅರ್ಜುನ ಅವಾರ್ಡ್, ದ್ರೋಣಾಚಾರ್ಯ ಅವಾರ್ಡ್, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಮತ್ತು ಪದ್ಮಶ್ರೀ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಅರ್ಜುನ ಅವಾರ್ಡ್, ದ್ರೋಣಾಚಾರ್ಯ ಅವಾರ್ಡ್ ಮತ್ತು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಮತ್ತು ಪದ್ಮಶ್ರೀ ಎಲ್ಲ ಪ್ರಶಸ್ತಿಗಳನ್ನು ಕ್ರೀಡೆಯ ಒಂದು ಪ್ರಶಸ್ತಿಗಳು ಆಗಿರ್ತವೆ. ಅದಕ್ಕಾಗಿ ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿಯಾಗಿ ಕೊಟ್ಬಿಟ್ಟಿದ್ದಾರೆ. ಆದರೆ ವಿಚ್ ಇಸ್ ದ ಹೈಯೆಸ್ಟ್ ಸ್ಪೋರ್ಟಿಂಗ್ ಹಾನರ್ ಅಂದರೆ ದೊಡ್ಡದಾದಂಥ ಅತ್ಯುನ್ನತವಾಗಿರ್ತಕ್ಕಂಥ ಕ್ರೀಡಾ ಗೌರವ ಯಾವುದು ಅಂತ ಕೇಳಿದರೆ ಇದು ಆಪ್ಷನ್ ಸಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಇದನ್ನು ಪ್ರತಿ ವರ್ಷ ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಕೊಡ್ತಾ ಹೋಗ್ತಾರೆ. ಯಾವಾಗಪ್ಪ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಅಂದರೆ ಯಾವುದಪ್ಪ ಅಂತಂದರೆ ಆಗಸ್ಟ್ 29ನೇ ತಾರೀಕಿನಂದು ಈ ಒಂದು ಮೇಜರ್ ಧ್ಯಾನ್ ಚಂದ್ ಅವರು ಹುಟ್ಟಿದ ವರ್ಷ ಒಂದು ದಿನದಂದು ಏನಪ್ಪ ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ ನ್ಯಾಷನಲ್ ಸ್ಪೋರ್ಟ್ಸ್ ಡೇಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಇದು ಕೂಡ ತುಂಬ ಇಂಪಾರ್ಟೆಂಟು, ಪ್ರಶ್ನೆಗಳನ್ನು ಕೇಳ್ತಾರೆ, ಮುಂದೆಯೂ ಕೂಡ ಕೇಳ್ತಾರೆ, ಆಲ್ರೆಡಿ ಕೇಳಿದ್ದಾರೆ, ಮುಂದೆಯೂ ಕೂಡ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಮೊದಲ ನೊಬೆಲ್ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇನ್ ವಿಚ್ ಇಯರ್ ದ ಫಸ್ಟ್ ನೊಬೆಲ್ ಪ್ರೈಸ್ ಈಸ್ ಅವಾರ್ಡೆಡ್ ಅಂತ. ತುಂಬ ಇಂಪಾರ್ಟೆಂಟು, 1895, 1901, 1911, 1921 ಅಂತ. ಆಪ್ಷನ್ಸ್ ನೋಡಿ ಇನ್ನೊಂದ್ಸಲಿ 1895, 1901, 1911, 1921 ಅಂತ ಕೊಟ್ಟಿದ್ದಾರೆ. ಮೊದಲ ನೊಬೆಲ್ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಬಿ, 1901ನೇ ಇಸವಿಯಲ್ಲಿ ವರ್ಲ್ಡಲ್ಲಿ ಅಥವಾ ವಿಶ್ವದಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗ್ತಾ ಹೋಗ್ತಾರೆ. 1901ರಿಂದ ಇದನ್ನು ಕೊಡ್ತಾ ಹೋಗ್ತಿದ್ದಾರೆ. ತುಂಬ ಇಂಪಾರ್ಟೆಂಟು. ನೊಬೆಲ್ ಪ್ರಶಸ್ತಿಯಲ್ಲಿ ಟೋಟಲ್ ಆಗಿ 6 ವಿಧದಲ್ಲಿ ಕೊಡ್ತಾ ಹೋಗ್ತಾರೆ. ಎಕನಾಮಿಕ್ಸ್ ಆಗಿರ್ಬೋದು, ಶಾಂತಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಇಲ್ಲಿ ಮೆಡಿಕಲ್ ಫೀಲ್ಡು ಈ ರೀತಿಯಾಗಿ ಟೋಟಲ್ ಆಗಿ ಮತ್ತು ಲಿಟ್ರೇಚರ್ ಈ ರೀತಿಯಾಗಿ 6 ಫೀಲ್ಡ್ಗಳಲ್ಲಿ ಕೊಡ್ತಾ ಹೋಗ್ತಾರೆ. 1968ರಲ್ಲಿ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರವನ್ನು ಇದಕ್ಕೆ ನೊಬೆಲ್ ಪ್ರಶಸ್ತಿಯಲ್ಲಿ ಆ್ಯಡ್ ಮಾಡಿದರು. ಇದನ್ನು ಕೂಡ ನಿಮಗೆ ಗೊತ್ತಿರಬೇಕು, ಪ್ರಶ್ನೆಗಳನ್ನು ಇಲ್ಲಿಂದನೂ ಕೂಡ ಕೇಳ್ತಾರೆ. ಅದೇ ರೀತಿ ನೋಡಿ ಈ ಕೊನೆಯ ಪ್ರಶ್ನೆ ಏನಪ್ಪ ಅಂತ ಅಂದರೆ ಭಾರತದ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಪ್ರಧಾನಮಂತ್ರಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವಿಚ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ವಾಸ್ ದ ಫಸ್ಟ್ ಟು ಬಿ ಅವಾರ್ಡೆಡ್ ದ ಭಾರತ ರತ್ನ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ. ಸರಿಯಾದ ಉತ್ತರ ನೋಡಿ. ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ಈಗ ಆನ್ಸರ್ ನೋಡಿ. ಜವಾಹರ್ಲಾಲ್ ನೆಹರು ಅವರಿಗೆ 1955ರಲ್ಲಿ ಈ ಒಂದು ಜವಾಹರ್ಲಾಲ್ ನೆಹರು ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಇವರು ಭಾರತದ ಮೊದಲ ಪ್ರಧಾನಮಂತ್ರಿ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂತ ಕೇಳಿದರೆ ಅವರೇ ಆಪ್ಷನ್ ಬಿ, ಯಾರಪ್ಪ ಅಂತ ಅಂದರೆ ಜವಾಹರ್ಲಾಲ್ ನೆಹರು ಅಂತ. ಓಕೆನಾ ನೋಡಿ, ಇವತ್ತಿನ ತರಗತಿ PDF ಏನಾದರೂ ಬೇಕು ಅಂತ ಅಂದರೆ ಈ ಒಂದು PDFಗಳಿಗಾಗಿ ನಿಮಗೆ ಅರೌಂಡ್ 10 ರೂಪೀಸ್ ನಾವು ಏನಪ್ಪ ಮಾಡ್ತೇವೆ ಅಂತಂದರೆ ಕಾಸ್ಟ್ ಮಾಡ್ತೇವೆ. ಇದೇ ರೀತಿ ನಿಮಗೆ ಸಂಪೂರ್ಣವಾಗಿ GK ತರಗತಿಗಳ PDF ಬೇಕು ಅಂತ ಅಂದರೆ ಏನ್ಷಿಯಂಟ್ ಹಿಸ್ಟ್ರಿ ಈಗಾಗಲೇ ರೆಡಿ ಇದೆ. 89 ರೂಪಾಯಿಗಳನ್ನು ಸೆಂಡ್ ಮಾಡಿ ನೀವು ಈ ಒಂದು PDFನ್ನು ಪಡ್ಕೋಬೋದು. ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಪೇ ಮಾಡಿ. ನೆಕ್ಸ್ಟ್ ಇಲ್ಲಿ ಅದೇ ರೀತಿಯಲ್ಲಿ ನಿಮಗೆ ಏನಾದರೂ ಪ್ರಚಲಿತ ಘಟನೆಗಳ PDF ಬೇಕು ಅಂತಾರೆ ಈಗಾಗಲೇ ಏಪ್ರಿಲ್ ತಿಂಗಳ ಪ್ರಚಲಿತ ಘಟನೆಗಳ PDF ಬಂದಿದೆ. ತಿಂಗಳಿಗೆ 20 ರೂಪಾಯಿಗಳನ್ನು ಸೆಂಡ್ ಮಾಡಿ ಆ ಒಂದು ತಿಂಗಳ PDFನ್ನು ನೀವು ಪಡ್ಕೋಬೋದು. ಇವತ್ತಿನ ತರಗತಿ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಕೂಡ ನಮ್ಮ ಒಂದು ತರಗತಿಯನ್ನು ಶೇರ್ ಮಾಡಿ, ಉಪಯುಕ್ತ ಆಗುತ್ತೆ. ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ SSC GD ಮತ್ತು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ತರಗತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.